ಅಂತ. ಈಗ ನಡೀತಾ ಇರುವಂತಹ ಬಿಗ್ ಬಾಸ್ ಸನ್ನಿವೇಶಕ್ಕೆ ಫಾಲೋ ಮಾಡ್ತಿದ್ದೀರಾ? ಸೊ ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀರಾ? ಇಲ್ಲ ಅಂದರೆ ನಾನು ತುಂಬ ಫಾಲೋ ಮಾಡ್ತಾ ಇಲ್ಲ, ಬಟ್ ನೋಡಿದ್ದೀನಿ. ಇವಾಗ ನಾನು ಅದೇ ಹೇಳ್ತಿದ್ದೆ ಈಗ ತುಂಬ ಜನರ ಹತ್ರ, ಇವತ್ತಿಗೆ ನೀವು ಬಿಗ್ ಬಾಸನ್ನು ಟಿ ವಿ ಆನ್ ಮಾಡಿಕೊಂಡು ನೋಡಬೇಕಾಗಿಲ್ಲ. ಸುಮ್ಮನೆ ಮೊಬೈಲ್ ಹಿಂಗೆ ತೆಗೆದು ಏನೋ ಒಂದು ಯಾರ್ದೋ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ಓಪನ್ ಮಾಡಿದ್ರೆ ಸಾಕು, ನಿಮಗೆ ಬಿಗ್ ಬಾಸ್ ಬಂದೇ ಬರುತ್ತೆ. ನೀನು ನೋಡಲೇಬೇಕು ಅನ್ನೋ ಥರ ಬಂದ್ಬಿಡುತ್ತೆ ಅದು. ಸೊ ಆ ಥರ ನೋಡ್ತಿದ್ದೀನಿ. ಒಂದಿಷ್ಟು ಪ್ರತಿಯೊಬ್ಬರು ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತ ತೋರಿಸುವಂಥ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಬಟ್ ಅದು ಪ್ರತಿ ಸೀಸನಲ್ಲೂ ಹಾಗೆ ಆಗುತ್ತೆ. ಅದು ಯಾಕಂತ ಹೇಳಿದ್ರೆ ಎಲ್ರಿಗೂ ಒಂದು ಥಾಟ್ ಇರುತ್ತೋ, ಈ ಥರ ಮಾಡಿದ್ರೆ ಇರ್ತೀವ, ಈ ಥರ ಮಾಡಿದ್ರೆ ಇರ್ತೀವ, ಈ ಥರ ಮಾಡಿದ್ರೆ ಇರ್ತೀವ ಅಂತ. ಬಟ್ ಏನು ಮಾಡಿದ್ರೆ ನಿಜವಾಗ್ಲೂ ಇರ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ 1-2 ವಾರ ಟೈಮ್ ಬೇಕು. ಸೊ ಆ ಟೈಮ್ ನಾವು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಕೊಡಬೇಕು. ಸೊ ಅದು ನಡೀತಾ ಇದೆ. ಈಗ 1-2 ವಾರದಲ್ಲಿ ಸುಸ್ತಾಗಿ ಎಲ್ಲರೂ ನಾರ್ಮಲ್ಗೆ ಬರ್ತಾರೆ. ಸೀಸನ್ ನಾವು ಫಾಲೋ ಮಾಡಿದೀವಿ, ಲಾಸ್ಟ್ ಸೀಸನ್ ತುಂಬಾ ದೊಡ್ಡ ಹಿಟ್ ಆಯ್ತು, ಅದು ಫಾಲೋ ಮಾಡಿದೀವಿ. ರಾಕೇಶ್ ಅವ್ರು ಅಂದ್ರೆ ಪ್ರತಿಯೊಂದು ನಾವು ಫಾಲೋ ಮಾಡ್ತಾ ಇದ್ದೀವಿ, ಬಿಕಾಸ್ ನಮ್ ಪ್ರಶ್ನೆ ಕೇಳ್ಬೇಕಾದ್ರೆ. ಎಸ್. ಸೊ ಈ ಒಂದು ಸನ್ನಿವೇಶಗಳಲ್ಲಿ ಇದುವರೆಗೂ ನಡೀತಾ ಇರುವಂತಹ ಒಂದು ಕೆಲವು ವಿಷಯಗಳು ಈ ಸರಿ ಫಸ್ಟ್ ವಾರದಲ್ಲೇ ನಡೆದಿದೆ ಅಂತ ಸುದೀಪ್ ಅವರು ಒಪ್ಕೊಂಡ್ಬಿಟ್ರು. ಓಕೆ, ಈ ತರ ನೋಡಿದಾಗ ನಿಮ್ದೆಲ್ಲ ಲಾಸ್ಟ್ ಕೊನೆ ಬರೋವಾಗ ಇಷ್ಟೊಂದು ಫೈಟ್ ಅಂದ್ರೆ ಕಿತ್ತಾಟಗಳು, ಜಗಳ ಇದೆಲ್ಲ ಇರ್ತಿತ್ತು. ಬಿಗ್ ಬಾಸ್ಗೆ ಧಮಕಿ ಹಾಕುವ ಪ್ರಯತ್ನಗಳು, ಬಿಗ್ ಬಾಸ್ ನಾನು ಹಂಗೆ ಹಿಂಗೆ, ಈ ತರ ಒಂದೆಲ್ಲ ನೋಡಿದಾಗ ಆಸ್ ಎ ಕಂಟೆಸ್ಟೆಂಟ್ ಆಗಿ ಆರ್ ಆಸ್ ಎ ಆಡಿಯನ್ಸ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಅದೇ ನಾನು ಹೇಳದ್ನಲ್ಲ, ಈಗ 1-2 ವಾರ ಒಂದು ಹಾರಾಟ ಇರುತ್ತೆ ಎಲ್ಲರದ್ದು. ಅಂದರೆ ನಾನೇ ಸರ್ವೋತ್ತಮ, ಎಲ್ಲರಿಗೂ ಇದೆ ಅಲ್ಲ ಸರ್. ನಾನು ಹೋದರೂ ಕೂಡ ನಾನು ಕಾಣಿಸ್ಕೊಳ್ಬೇಕು ಗುರು, ನಾನು ಕಾಣಿಸ್ಕೊಳ್ಬೇಕು ಅಂತ ಇರುತ್ತೆ. ಬಟ್ ಒಂದು ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ಲ ಏನಂತ ಹೇಳಿದ್ರೆ, ಒಂದ್ಸಲ ಸುನಾಮಿ ಹೆಂಗೆ ಹೇಳಿ, ಒಂದ್ಸಲ ಜೋರಾಗಿ ಬರುತ್ತೆ, ಆಮೇಲೆ ಇಳಿಲೇಬೇಕು ಅದು ಅಷ್ಟೇ. ಸೊ ಇವಾಗ ನೀವು ಎಲ್ಲಿ ಸೈಲ್ ಆಗ್ತೀರಾ? ನೀವು ಸಮುದ್ರ ಪ್ರಶಾಂತವಾಗಿರೋ ನೀರ್ ಮೇಲೆ ಸೈಲ್ ಆಗ್ತೀರಾ. ಸೊ ನೀವು ಒಂದ್ಸಲ ಜೋರಾಗಿ ಅಲೆ ಬರ್ತಿದ್ರೆ ನೀವು ಯಾರಾದ್ರೂ ದೋಣಿ ತಗೊಂಡು ನೀರ್ಗಿಳಿತೀರಾ? ಇಲ್ಲ. ಸೊ ಹಾಗೆ ಕನ್ಸಿಸ್ಟೆಂಟ್ ಆಗಿ ನೀವಾಗಿದ್ದಾಗ ಮಾತ್ರ ಬಿಗ್ ಬಾಸ್ ಅಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವ ಕಾಣಿಸೋದಕ್ಕೆ ಸಾಧ್ಯ. ಸೊ ನಿಮ್ಮ ನಿಜವಾದ ವ್ಯಕ್ತಿತ್ವ ಕಾಣಿಸಿದಾಗ ಜನರು ನಿಮ್ಮನ್ನ ಗುರುತಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಬಿಗ್ ಬಾಸ್ ಆದ್ಮೇಲೆ ನಿಮ್ಮ ಲೈಫ್ ನಡೆದಂತಹ ಮೇಜರ್ ಘಟನೆ ಆಲ್ರೆಡಿ ಹೇಳಿದಿರ ತುಂಬಾ ಕಡೆ. ಈಗ ಈ ಪ್ರೋಸೆಸ್ ಅಲ್ಲಿ ಮತ್ತೊಂದೇನಾದ್ರು ಮೇಜರ್ ಘಟನೆ ನಡೀತಾ ಅದರಿಂದ? ಸೊ ಹೊರಗಡೆ ಬಂದ್ಮೇಲೆ ದೊಡ್ಡ ಸಿನಿಮಾಗಳು ಮಾಡಿದ್ರೆ ಓಕೆ, ಬಟ್ ಅದ್ರ ಬಿಟ್ಟು ಬೇರೆ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ನಿಮ್ಮ ಲೈಫ್? ಆಕ್ಚುಲಿ ನಿಮ್ದು ಮುಂಚೆ ಫುಡ್ ಅದೆಲ್ಲ ಹೌದು ಅಲ್ಲ, ಅದು ಇವಾಗ್ಲೂ ಇದೆ. ಸೊ ಮೇಜರ್ ಘಟನೆ ಅಂತ ಆ ತರದ್ದು ಯಾವ್ದು ಇಲ್ಲ, ಬಟ್ ಎಲ್ಲ ನಡೆದಿರುವಂತ ಪ್ರತಿ ಘಟನೆನೂ ಮೇಜರ್. ಹಾ, ಖಂಡಿತ ನೋಡ್ತಾ ಇದ್ದೀನಿ. ಏನಿಲ್ಲಮ್ಮ, ಯಾವಾಗ್ಲೂ ಹೆಂಗೆ ಮಜಾ ಬರುತ್ತೋ ಅದೇ ತರ ಮಜಾ ಬರ್ತಾ ಇದೆ ನೋಡಕ್ಕೆ. ಇಲ್ಲ ಸರ್, ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾನು ಅಲ್ಲಿ ಇದ್ದಿದ್ರಿಂದ ನನಗೆ ಗೊತ್ತು, ಇಡೀ ದಿನದ್ದು ನಾವು 1 ಅವರ್ ನೋಡ್ಬಿಟ್ಟು ನಾವೊಂದು ಗೇಜ್ ಮಾಡೋಕ್ಕಾಗಲ್ಲ ಅದು. ಮತ್ತು ಇವಾಗ ನಾನು ಯಾರನ್ನೋ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳೋದ್ರಿಂದ ಇನ್ಯಾರೋ ಚೆನ್ನಾಗಿ ಆಡ್ತಾ ಇದ್ರೆ ಅಥವಾ ಇನ್ಯಾರೋ ಎಫರ್ಟ್ ಆಗ್ತಾ ಇದ್ರೆ ಅವ್ರಿಗೆ ನಾನು ಇಂಜಸ್ಟಿಸ್ ಮಾಡಿದಾಗುತ್ತೆ. ಸೊ ಎಲ್ಲರೂ ನಾನು ಅಲ್ಲಿರುವಾಗಲೇ ಹಂಗೆ ನೋಡ್ತಾ ಇರಲಿಲ್ಲ. ಸೊ ಇಲ್ಲಿ ಆಚೆ ಬಂದಮೇಲೆ ಅದ್ರ ನೋಡೋ ಅವಶ್ಯಕತೆ ಇಲ್ಲ, ಅಥವಾ ಯಾರೋ ಒಬ್ರು ಫೇವ್ರೇಟು ಯಾರೋ ಒಬ್ರು ಆಗಲ್ಲ, ಯಾರೋ ಗೆಲ್ತಾರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದು ನೋಡಿದ್ರೆ ನಮಗೆ ಲಿಮಿಟೆಡ್ ಆಗ್ಬಿಡುತ್ತೆ ನಮ್ಮ ಎಂಜಾಯ್ಮೆಂಟ್. ಯಾರೋ ಒಬ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದ್ರೆ ಲಿಮಿಟೆಡ್ ಆಗ್ಬಿಡುತ್ತೆ. ಅದ್ರ ಬದಲು ಎಲ್ಲರೂ ಒಂದು ಕ್ಯಾರೆಕ್ಟ್ರು, ಎಲ್ಲರೂ ನಾನೇ ಇನ್ನು ಡಿಫ್ರೆಂಟ್ ಫಾರ್ಮ್ ಅನ್ನೋ ಥರ ನೋಡಿದಾಗ ಮಜಾನೇ ಬೇರೆ, ಆ ಎಂಜಾಯ್ಮೆಂಟೇ ಬೇರೆ. ಸುದೀಪ್ ಸರ್ ಹೇಳ್ತಾ ಇದ್ರು ಎಲ್ಲ ಲಾಸ್ಟ್ ಅಲ್ಲಿ ಈ ಪ್ರೋಮೋನ ಕಟ್ ಮಾಡ್ತಾ ಇದ್ದಲ್ಲಿ, ಈ ಸಲ ಫಸ್ಟೇ ಈ ಪ್ರೋಮೋನ ಕಟ್ ಮಾಡಿದ್ದೀವಿ ಅಂತ ಒಂದು ಮಾತು ಹೇಳಿದ್ರು. ಹೌದು, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಆಗಲಿ, ಅದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಅಂದರೆ ಅದೊಂದು ಎವಲ್ಯೂಷನ್ ಪಾಯಿಂಟ್ ಇದ್ದೇ ಇರುತ್ತೆ, ಅದೊಂದು ಇಂಪ್ರೂವ್ಮೆಂಟ್ ಪಾಯಿಂಟ್ ಇದ್ದೇ ಇರುತ್ತೆ. ಇಲ್ಲಾಂದರೆ ಅದು 11 ಸೀಸನ್ವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ 11 ಸೀಸನ್ವರೆಗೂ ಏನಕ್ಕೆ ಬಂದಿದೆ ಅಂದರೆ ಅದೊಂದು ಎವಲ್ಯೂಷನ್ ಪಾಯಿಂಟ್ ಇದೆ. ಸೊ ಒಂದೊಂದು ಇದಕ್ಕಿಂತ ಇನ್ನೊಂದು ಬೆಟರ್ ಆಗೇ ಆಗಿ ಮಾಡಬೇಕು ಅಂತ ಅವರು ಪ್ರಯತ್ನದಲ್ಲಿರ್ತಾರೆ ಇಡೀ ತಂಡ. ಆ್ಯಂಡ್ ಕಿಚ್ಚಣ್ಣ ಅಂತೂ ಕೇಳಂಗೆ ಇಲ್ಲ ಅವರು. ಈಗ ಒಳಗಡೆ ಹೋದರು ನಾನು ಹೈಲೈಟ್ ಆಗಬೇಕು ಅಂತ ಒಂದು ರೆಕಗ್ನೈಸ್ ಆಗ್ತಿದ್ದಾರೆ. ಅದರಲ್ಲಿ ಜಗದೀಶ್ ಅವರು ಪ್ರತಿಯೊಂದು ದಿನನೂ ಹೈಲೈಟ್ ಆಗ್ತಿದ್ದಾರೆ. ಇದು ಕೇಳೋದಾದ್ರೆ ಸರ್, ಎವ್ರಿಥಿಂಗ್ ಈಸ್ ಮೊಮೆಂಟ್ರಿ ಅಂತ ಹೇಳ್ಬೋದು. ಇವಾಗ ನಾವು ಒಂದೇ ವಾರದಲ್ಲಿ ನೋಡಿ ಏನು ಗೇಜ್ ಮಾಡೋಕ್ಕಾಗಲ್ಲ, ಅಥವಾ ವೆರಿ ಶಾರ್ಟ್ ಟರ್ಮಲ್ಲಿ ಏನು ಗೇಜ್ ಮಾಡೋಕ್ಕಾಗಲ್ಲ. ಹೋಗ್ತಾ 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 ಸಾಕಷ್ಟು ವಿಷಯಗಳನ್ನ ಅವ್ರು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ, ಸಾಕಷ್ಟು ವಿಷಯಗಳೆಲ್ಲ ಅವ್ರು ಹೆಂಗೆ ತಡ್ಕೊತಾರೆ, ಅವ್ರ ಟಾಲರೆನ್ಸ್ ಲೆವೆಲ್ ಹೇಗಿರುತ್ತೆ, ಅವರ ಎಲ್ಲರ ಜೊತೆ ಸಂಬಂಧಗಳನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅವೆಲ್ಲ ಆಸ್ಪೆಕ್ಟ್ಸ್ ಬರುತ್ತೆ. ಸೊ ಇನಿಷಿಯಲ್ ಮೂಮೆಂಟಲ್ಲಿ ಏನೋ ಒಂದು ಹೈಲೈಟ್ ಆಗ್ತಾ ಇದೆ ಅನ್ನೋದು ಮ್ಯಾಟ್ರ್ ಆಗಲ್ಲ ಅಂತ ಅನ್ಸುತ್ತೆ.
ಬ್ರೋ ಇನ್ನೊಂದು ಕ್ವಶನ್, ಈಗ ಹೊರಗಡೆ ಟಾಕ್ ಇದೆ ಅಂದ್ರೆ ರೆಫರೆನ್ಸ್ ಮೇಲೆ ಕೆಲವೊಂದು ಸ್ಪರ್ಧಿಗಳು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರೆಫರೆನ್ಸ್ ನಡೆಯುತ್ತಾ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಸ್ಪರ್ಧಿಗಳು? ನನಗೆ ಗೊತ್ತಿರೋ ಮಟ್ಟಿಗೆ ಖಂಡಿತ ನಡೆಯಲ್ಲ. ಯಾವುದೇ ಥರದ ರೆಫರೆನ್ಸ್ ಆಗಲಿ, ಇನ್ಫ್ಲೂಯೆನ್ಸ್ ಆಗಲಿ ಅಥವಾ ಸ್ಕ್ರಿಪ್ಟೆಡ್ ಆಗಲಿ ನಡೆಯಲ್ಲ. ನಾನು ನನ್ನ ಜನಕ್ಕಂತೂ ನಾನು ಲಾಯಲ್ ಆಗಿರ್ತೀನಿ, ನನ್ನ ಜನಕ್ಕಂತೂ ನಾನು ಹಾನೆಸ್ಟ್ ಆಗಿರ್ತೀನಿ. ಆ ಥರ ಏನಾರು ಆಗಿದ್ದಿದ್ರೆ ನಾನು ಯಾವತ್ತೂ ಹೇಳ್ಬಿಡ್ತಿದ್ದೆ. ಸೊ ಖಂಡಿತವಾಗ್ಲೂ ಆ ಥರ ಏನು. ಥ್ಯಾಂಕ್ ಯು. ಥ್ಯಾಂಕ್ ಯು.